ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಪ್ಪ ಅಂತ ಅಂದರೆ, ಮಹಾಭಾರತ್ ಶೋ ಇವೆಂಟ್ ಯಾವಾಗ ನಡೀತಾ ಇರೋದು, ಎಲ್ಲಿ ನಡೀತಾ ಇರೋದು, ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ. ಒಂದಷ್ಟು ಜನ ಫೋನ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ಸಲ್ಲಂತೂ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಸೊ ಈವೆಂಟ್ ನಡೀತಾ ಇರೋದು ಬೆಂಗಳೂರಲ್ಲಿ, ನಿಯರ್ ಕೋಣಂಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಮೆಟ್ರೋ ಸ್ಟೇಷನಿಂದ ಅರೌಂಡ್ 50 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಪ್ರಿಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ. ಸೊ ಇದು ಮಹಾಭಾರತ್ ಶೋ ಅಲ್ಲ, ಇದ್ರ ಹೆಸರು ಟೈಟಲ್ ಬಂದು ಮೇರೆ ಕೃಷ್ಣ ಅಂತ. ಸೊ ಸದ್ಯಕ್ಕಿದು ಬೇರೆ ಬೇರೆ ಸ್ಟೇಟ್ಗಳು, ಬೇರೆ ಬೇರೆ ಪ್ಲೇಸಲ್ಲಿ ನಡೀತಾ ಇದೆ. ಸೊ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ಅಂದರೆ, ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಸರ್ಚ್ ಆ್ಯಪ್ನಲ್ಲಿ ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಫಸ್ಟ್ ಪರ್ಪಲ್ ಒಂದು ಕಾಲ್ ಅನಿಸುತ್ತಲ್ಲ, ಬ್ಲೂ ಕಲರ್, ಅದು ಡಿಸ್ಟ್ರಿಕ್ಟ್ ಆ್ಯಪ್ ಅಂತ. ನಿಮ್ಮ ಮೊಬೈಲಲ್ಲಿ ಏನಾದರೂ ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈವೆಂಟ್ಸ್ಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಅದರಲ್ಲಿ ಒಂದಷ್ಟು ಫೀಚರ್ ಈವೆಂಟ್ಸ್ ಅಂತ ಇದೆಯಲ್ಲ, ಅದ್ರಲ್ಲಿ ಸುಮಾರು ಬರುತ್ತೆ. ಅದರಲ್ಲಿ ರಘು ದೀಕ್ಷಿತ್ ಅವರು ಕೂಡ ಇದ್ದಾರೆ ನೋಡಿ. ಆ್ಯಂಡ್ ಮೇರೆ ಕೃಷ್ಣ ಇದೇ ಈವೆಂಟು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಕೆಳಗಡೆ ಹೋದರೆ ಅಲ್ಲಿ ಡೇಟ್, ಟೈಮಿಂಗ್ಸ್, ಶೆಡ್ಯೂಲ್, ಲೊಕೇಶನ್ ಎಲ್ಲ ಹಾಕಿರ್ತಾರೆ, ಡಿಸ್ಕ್ರಿಪ್ಷನ್ ಒಂದಷ್ಟು. ಮತ್ತು ಈವೆಂಟ್ ಯಾರ್ಯಾರು ನೋಡ್ಬೋದು, ಈವೆಂಟ್ ಹಿಂದಿನಲ್ಲಿ ಇರುತ್ತೆ, ಚಿಕ್ಕ ಮಕ್ಕಳು ನೋಡಬಾರ್ದಾ, ನೋಡಬೇಕಾ ಬೇಡವಾ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ. ಸೊ ಬುಕ್ ಟಿಕೆಟ್ಸಿಗೆ ಹೋಗಿ, ಸೊ ಸಾಟರ್ಡೇ 3 ಗಂಟೆಗಿರೋ ಶೋ ಫುಲ್ ಬುಕ್ ಆಗೋಗಿದೆ ಆಲ್ರೆಡಿ. ಸೊ ನಿಮಗೆ 8 ಗಂಟೆ ಶನಿವಾರ 8 ಗಂಟೆ ಶೋ ಇದೆ. ಸೊ ಅದರಲ್ಲೂ ಕೆಲವು ಸೀಟ್ಗಳು ಮಾತ್ರ ಉಳಿದಿದೆ. ಸೊ ಟಿಕೆಟ್ ಪ್ರೈಸು ನೋಡ್ಬೋದು ಇಲ್ಲಿ ನೀವು, ಯಾವ್ಯಾವ ಸೀಟಿಗೆ ಎಷ್ಟೆಷ್ಟು ಟಿಕೆಟ್ ಪ್ರೈಸ್ ಅಂತ ಹೇಳಿ. ಸೊ ಫಸ್ಟು ರೋ ತುಂಬ ಕಾರ್ನರ್ ಇದ್ದರೂ ಕೂಡ ಸೇಮ್ 7,000 ರುಪೀಸೇ ಇದೆ. ಆ್ಯಂಡ್ ಒಂದೇ ಒಂದು ಸೀಟ್ ಬಿಕ್ಕಿದೆ 4,000 ರೂಪಾಯಿದು. ಕಡಿಮೆದು ಅಂತಂದರೆ ಇದ್ದೇ ಟಿಕೆಟು. ಸೊ ಯಾರಾದರೂ ಬುಕ್ ಮಾಡ್ಕೊಳ್ಳಿ ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸಂಡೇದು ಕೂಡ ಆಲ್ಮೋಸ್ಟ್ ಎಲ್ಲ ಬುಕ್ ಆಗೋಗಿದೆ. ಮಧ್ಯಾಹ್ನ 2 ಗಂಟೆದು. 7 ಗಂಟೆ ಭಾನುವಾರ 7 ಗಂಟೆ ಶೋದು ತುಂಬ ಸೀಟ್ಸ್ಗಳು ಅವೈಲೇಬಲ್ ಇದೆ. ಬುಕ್ ಮಾಡ್ಕೊಳ್ಳೋಂಗಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಸೊ ಬುಕ್ ಮಾಡ್ಕೊಳ್ಳೋದ್ಕಿಂತ ನಿಮ್ಮ ದುಡ್ಡು, ನಿಮ್ಮ ಬಜೆಟ್ನ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ನೀವು ಒಬ್ಬರೇ ಬರ್ತಾಯಿದ್ದೀರಾ ಇದು ಅಂತಂದರೆ 6,000 ರೂಪಾಯಿ ಮ್ಯಾನೇಜಬಲ್ ಇರುತ್ತೆ ಅನ್ಕೊತೀನಿ. ಬಟ್ ಫ್ಯಾಮಿಲಿ ಏನಾದರೂ 2-3 ಮೆಂಬರ್ಸ್ ಮೇಲೆ ಬರ್ತಾಯಿದ್ದೀರಾ, ಅದು ದುಡ್ಡು ಒಬ್ಬರೇ ಹಾಕ್ಬಿಟ್ಟು ವಿತೌಟ್ ಶೇರಿಂಗ್ ಇದೇನಾದರೂ ಬಂದರೆ ತುಂಬ ಕಷ್ಟ ಆಗುತ್ತೆ. ಫ್ಯಾಮಿಲಿ, ಮಕ್ಕಳು, ಹೆಂಡತಿ, ಇನ್ನೊಬ್ಬರು ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬರ್ತಿದ್ದಾರೆ, ಸ್ವಲ್ಪ ಎಫೆಕ್ಟ್ ಹೊಡಿಬೋದು. ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ. ಆಮೇಲೆ ಅದು ಡೈರೆಕ್ಟ್ ನಿಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಾ, UPI ಟ್ರಾನ್ಸಾಕ್ಷನ್ ಇದಕ್ಕೆ ಹೋಗುತ್ತೆ. ಟಿಕೆಟ್ನ ಪೇ ಮಾಡಿ ಬುಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನೀವು ಟೈಮಿಂಗ್ಸ್ನ ನೋಡ್ಕೊಳ್ಳಿ. 8 o'clock ಶೋ ಇದೆ ಅಂತ ಅಂದರೆ 8 o'clock ಶೋ ಮುಗಿಯೋಷ್ಟೊತ್ತಿಗೆ 11 o'clock ಆಗ್ಬೋದು. 11 o'clock ನಿಮಗೆ, ನೀವು ಬೇರೆ ಕಡೆಯಿಂದ ಟ್ರಾವೆಲ್ ಮಾಡ್ಕೊಂಡು ಏನಾದರೂ ಬರ್ತಾ ಇದೆ ಅಂದರೆ, ನೀವು ಉಳ್ಕೊಳ್ಳೋದಕ್ಕೆ, ಸ್ಟೇ ಮಾಡೋದಕ್ಕೆ ಏನಾದರೂ ಅಕೊಮಡೇಷನ್ ಇದೆಲ್ಲ ನಿಮಗೆ ಇದೆಯಾ, ಟ್ರಾವೆಲಿಂಗ್ ಫೆಸಿಲಿಟಿ ಏನಾದರೂ ನಿಮಗೆ ಸ್ವಂತದ್ದು ಇದೆಯಾ, ಇದೆಲ್ಲ ನೋಡಿಕೊಂಡು ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ಮತ್ತೆ ವೀಡಿಯೋನ 2-3 ಸಲ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಟೆಕ್ಸ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲೇ ಟೆಕ್ಸ್ಟ್ ಮಾಡಿ ನನಗೆ. ಐ ವಿಲ್ ರಿಪ್ಲೈ. ಅದು ಡೈರೆಕ್ಟ್ ನಿಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರ, UPI ಟ್ರಾನ್ಸಾಕ್ಷನ್ ಇದಕ್ಕೆ ಹೋಗುತ್ತೆ. UPI ಪಿನ್ನ ಟೈಪ್ ಮಾಡಿ. ಆ್ಯಂಡ್ ವಾಟ್ಸಪ್ ಮತ್ತು ನಿಮ್ಮ ಮೇಲ್ ಎರಡಕ್ಕೂ ಕೂಡ ಟಿಕೆಟ್ ಬಗ್ಗೆ ಡೀಟೇಲ್ಸ್, ಹಾಗೆ ಟಿಕೆಟ್ QR ಕೋಡ್ ಬಂದು ನಿಮಗೆ ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ 1-2 hour ಮುಂಚೆ ಅಷ್ಟೇ ಓಪನ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅನ್ಕೊತೀನಿ. ಡಿಸ್ಟ್ರಿಕ್ಟ್ ಆ್ಯಪ್ ರೂಲ್ಸ್ ಇದು. ಸೊ ಥ್ಯಾಂಕ್ ಯು.